ಯಲ್ಲಾಪುರ ಪಟ್ಟಣದಲ್ಲಿ ತ್ರಿಪುರಾಂಬಿಕಾ ಮಹಿಳಾ ಒಕ್ಕೂಟದಿಂದ ನಡೆದ ಸಸ್ಯ ಸಂಭ್ರಮ ಹಾಗೂ ಪ್ರದರ್ಶನ ಕಾರ್ಯಕ್ರಮಕ್ಕೆ ಕೃಷಿ ಸಾಧಕಿ ಪ್ರಶಸ್ತಿ ಪುರಸ್ಕೃತೆ ಲತಾ ಹೆಗಡೆ ಚಾಲನೆ. ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಶ್ರೀಮಾತಾ ಕಂಪನಿಯ ಆವರಣದಲ್ಲಿ ತ್ರಿಪುರಾಂಬಿಕಾ ಮಹಿಳಾ ಒಕ್ಕೂಟ ಮತ್ತು ಮಾತೃಮಂಡಳಿ ಸಹಯೋಗದಲ್ಲಿ ಆಯೋಜಿಸಿದ್ದ ಸಸ್ಯ ಸಂಭ್ರಮ ಹಾಗೂ ಪ್ರದರ್ಶನ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರಿಂದ ಕೃಷಿ ಸಾಧಕಿ ಪ್ರಶಸ್ತಿ ಪಡೆದ ತಾಲೂಕಿನ ಜಂಬೆ ಸಾಲಿನ ಲತಾ ಹೆಗಡೆ ಚಾಲನೆ ನೀಡಿ ಮಾತನಾಡಿ, ಎಷ್ಟೇ ಐಶ್ವರ್ಯವಿದ್ದರೂ ಸಹ ಸಸ್ಯಗಳೊಂದಿಗಿನ ಒಡನಾಟದಿಂದ ಕೊಡುವ ನೆಮ್ಮದಿ, ಸಸ್ಯಗಳನ್ನು ಬೆಳೆಸುವುದರಿಂದ ಮಾನಸಿಕ ಒತ್ತಡದಿಂದ ಹೊರಬಂದು ಮನಸ್ಸಿಗೆ ನಿರಾಳ ಎನಿಸುತ್ತದೆ. ಆದ್ದರಿಂದ ಎಲ್ಲರೂ ಹಸಿರನ್ನು ಬೆಳೆಸಿ ಉಳಿಸುವ ಪ್ರಯತ್ನ ಮಾಡೋಣ ಎಂದರು. ಒಕ್ಕೂಟದ ಸದಸ್ಯ ಹಾಗೂ ಮುಖ್ಯಾಧ್ಯಾಪಕಿ ಮುಕ್ತಾಶಂಕರ್ ಮಾತನಾಡಿ, ಮಕ್ಕಳನ್ನು ಬೆಳೆಸುವಂತೆ ಗಿಡಗಳನ್ನು ಬೆಳೆಸುತ್ತಾ ತನ್ನೆಲ್ಲ ನೋವುಗಳನ್ನು ಮರೆಯುವಳು ಮಹಿಳೆ. ಮಾನಸಿಕ ನೆಮ್ಮದಿಯನ್ನು ನೀಡುವ ಇಂತಹ ಹವ್ಯಾಸಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವುದರೊಂದಿಗೆ ಇಂದು ಮಹಿಳೆ ವಿದ್ಯಾವಂತಳಾಗಿದ್ದರಿಂದ ಸಸ್ಯಗಳನ್ನು ಬೆಳೆಸಿ ಮಾರಾಟವನ್ನು ಮಾಡುವ ಮೂಲಕ ಆರ್ಥಿಕ ಸ್ವಾವಲಂಬನೆಯ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾಳೆ ಎಂದರು. ಈ ಸಂದರ್ಭದಲ್ಲಿ ಸ್ವಉದ್ಯೋಗಿ ಗಿರಿಜಾ ಹೆಗಡೆ ಅವರನ್ನು ಸಂಘಟನೆಯ ಪರವಾಗಿ ಸನ್ಮಾನಿಸಲಾಯಿತು. ಶ್ರೀಮಾತಾ ಟ್ರೇಡಿಂಗ್ ಕಂಪನಿಯ ಶ್ರೀಪಾದ್ ಭಟ್ ಮಣ್ಮನೆ ಉಪಸ್ಥಿತರಿದ್ದರು. ಅಧ್ಯಕ್ಷೆ ಜಾಹ್ನವಿ ಭಟ್ ಪ್ರಾಸ್ತಾವಿಕ ಮಾತನಾಡಿದರು. ಗಾಯತ್ರಿ ಬೋಳುಗುಡ್ಡೆ ನಿರ್ವಹಿಸಿದರು. ಸಂಧ್ಯಾ ಕೊಂಡದಕುಳಿ ಸ್ವಾಗತಿಸಿದರು. ಕವಿತಾ ಬೋಳುಗುಡ್ಡೆ ಸನ್ಮಾನ ಪತ್ರ ವಾಚಿಸಿದರು. ಈ ಸಂದರ್ಭದಲ್ಲಿ ನಡೆದ ತರಕಾರಿ ಮತ್ತು ಹೂವಿನ ಗಿಡಗಳ ಪ್ರದರ್ಶನ ಸ್ಪರ್ಧೆಯಲ್ಲಿ ಗೀತಾ ಭಟ್ ಆನಗೋಡ್, ಶ್ವೇತಾ ಗೇರ್ಗದ್ದೆ, ಪ್ರೇಮಾ ಹೆಗ್ಗಾರ್, ರೇಷ್ಮಾ ಹೆಗಡೆ ಅನುಕ್ರಮವಾಗಿ ಸ್ಥಾನ ಪಡೆದರು. ಮಹಿಳೆ ಹೂವಿನ ಗಿಡಗಳನ್ನ ಬೆಳೆಸುವುದರಿಂದ ಅದಕ್ಕಾದ ಒಂದು ಫಲ ಪುಷ್ಪಗಳನ್ನ ನೋಡಿದಾಗ ಅವಳ ಆಯಾಸ ಎಲ್ಲ ಕಳೆದೋಗ್ತದೆ. ಒಂದು ಉತ್ತಮ ಹವ್ಯಾಸ ಅಂದ್ರೆ ಹೂವಿನ ಗಿಡ ಬೆಳೆಸುವಂಥದ್ದು. ಯಾಕೆಂದ್ರೆ ಒಂದು ಗಿಡ ಬೆಳೆಸೋದ್ರಲ್ಲಿ ಸಿಗುವಂತಹ ಖುಷಿ ನಮಗೆ ಮತ್ತೆ ಯಾವುದ್ರಲ್ಲೂ ಸಿಗಲಿಕ್ಕಿಲ್ಲ. ಎಷ್ಟೇ ಹಣ ಇರಲಿ ಏನೇ ಇರಲಿ, ಪ್ರಕೃತಿಯೊಂದಿಗೆ ನಮಗೆ ಸಿಗುವಂತಹ ಒಂದು ಸುಂದರ ಅನುಭವ ಮತ್ತೆ ಎಲ್ಲಿಯೂ ಕೂಡ ಸಿಗುವುದಿಲ್ಲ. These are all dahlia plants. This one is white. Same category. This is purple. Violet. ಮಹಿಳೆಯರಲ್ಲಿ ಅಕ್ಷರದ ಜ್ಞಾನ ಸಿಕ್ಕಾಗ ಮೊದಲು ಬೆಳೀತಿದ್ವಿ ನಾವು, ಆದರೆ ಅದನ್ನ ಈ ಒಂದು ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲಿ ಒಳ್ಳೆಯ ಗುಣಮಟ್ಟದ ಗಿಡ ಸಿಗ್ತಾ ಇದೆ, ಎಲ್ಲಿ ಒಳ್ಳೆಯ ಗುಣಮಟ್ಟದ ಗೊಬ್ಬರ, ಸಾವಯವ ಗೊಬ್ಬರ ಸಿಗ್ತಾ ಇದೆ, ಅದನ್ನು ತರಿಸ್ಕೊಂಡು ಇರುವಷ್ಟೇ ಜಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂತಹ ಒಂದು ಪ್ರಯತ್ನ, ಇದನ್ನು ನಮ್ಮ ಮಹಿಳೆಯರು ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯವಾದಂತಹ ವಿಚಾರ. ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಕುರಿತಾದಂತಹ ಹೆಚ್ಚಿನ ಜಾಗೃತಿ ನಮ್ಮೆಲ್ಲರ ಮಹಿಳೆಯರಲ್ಲಿ, ಪುರುಷರಲ್ಲಿ ಅಂತ ಇಲ್ಲ, ಎಲ್ಲರಲ್ಲಿಯೂ ಜಾಗೃತಿ ಪ್ರಾರಂಭ ಆಗಿದೆ. ಆ ಕಾರಣದಿಂದ ಸುಮ್ಮನೆ ಆಲಸಿಗಳಾಗಿ ಮನೆಯಲ್ಲಿ ಕುಳಿತುಕೊಳ್ತಾ ಇಲ್ಲ ಮಹಿಳೆಯರು. ಇರುವಷ್ಟೇ ಜಾಗದಲ್ಲಿ ತಾವೇನಾದ್ರೂ ಕೆಲಸ ಮಾಡಬೇಕು, ಒಳ್ಳೆ ಹವ್ಯಾಸಗಳನ್ನು ರೂಢಿಸ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಇಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಜೊತೆಯಲ್ಲಿ ನೀವು ಸಾಥ್ ನೀಡಿದರೆ ನಾವು ಬಹಳ ಎತ್ತರಕ್ಕೆ ಹಬ್ಬುತ್ತೇವೆ ಅನ್ನುವಂಥದ್ದು ನಮ್ಮ ಸಹೋದರಿ ಸಂಧ್ಯಾ. ನಾನು 3 ಜನರನ್ನ ಹೆಸರಿಸ್ತೇನೆ, ಯಾಕೆಂತಂದ್ರೆ ಅವ್ರು 3 ಜನರ ಪರಿಶ್ರಮ ತುಂಬಾ ಇದೆ. ದಯವಿಟ್ಟು ನಾನು ಮಾತೆಯಲ್ಲಿ ವಿನಂತಿಸಿಕೊಳ್ಳೋದು ಅಂತಂದ್ರೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬನ್ನಿ. ನಾವು ಕರೆದ ಸಮಯದಲ್ಲಿ ಬಂದ್ರೆ ನಮ್ಮೆಲ್ಲ